ಬೇಸಿಗೆಯಲ್ಲಿ ತಂಪು ಪಾನೀಯ ಕುಡಿಯುವಂತ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ನಿಮ್ಮ ಜೀವಕ್ಕೆ ಕುತ್ತು ತರುವಂತ ಜ್ಯೂಸ್ ಬಾಟಲಿಗಳ ಭರ್ಜರಿ ಮಾರಾಟ ಆಗ್ತಾ ಇದೆ. ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕೂ ಮುಂಚೆ ಎಚ್ಚರ ವಹಿಸಬೇಕಾಗುತ್ತೆ. ಎಸ್, ನಿಮ್ಮ ಜೀವಕ್ಕೆ ಕುತ್ತು ತರುವಂತ ಜ್ಯೂಸ್ ಬಾಟಲ್ಗಳನ್ನ ಮಾರಾಟ ಮಾಡ್ತಿದ್ದಾರೆ ಬೇಕರಿಗಳಲ್ಲಿ. ಎಕ್ಸ್ಪೈರಿ ಡೇಟ್ ಮುಗಿದ್ರೂ ಕೂಡ ಅದನ್ನೇ ಮಾರಾಟ ಮಾಡ್ತಾ ಇರುವಂತದ್ದು. ರಾಜಾರೋಷವಾಗಿ ಎಕ್ಸ್ಪೈರಿ ಜ್ಯೂಸ್ ಬಾಟಲ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಫಾಸ್ಟ್ ಫುಡ್ ನಲ್ಲಿ ಕೆಮಿಕಲ್ ಕಲರ್ ಅನ್ನ ಬಳಕೆ ಮಾಡ್ತಾ ಇರುವಂತದ್ದು. ಇನ್ನು ಜನರ ಆರೋಗ್ಯದ ಜೊತೆ ಬೀದಿ ವ್ಯಾಪಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ಯಾದಗಿರಿ ನಗರದಾದ್ಯಂತ ಆಹಾರ ಅಧಿಕಾರಿಗಳು ಸಮರ ಸಾರಿದಂತಹ ಸಂದರ್ಭದಲ್ಲಿ ಬೇಕರಿ ಹಾಗೇನೆ ಫಾಸ್ಟ್ ಫುಡ್ ಮಳಿಗೆಗಳ ಮೇಲೆ ರೇಡ್ ಮಾಡಿದಾಗ ಸಹಾಯಕ ಆಯುಕ್ತ ಶ್ರೀಧರ್ ನೇತೃತ್ವದಲ್ಲಿ ನಡೆದಿರುತ್ತೆ. ಆಹಾರ ಸುರಕ್ಷತಾ ಅಧಿಕಾರಿ ಆಂಜನೇಯ ಅವರು ಸೇರಿ ಹಲವಾರು ಸಿಬ್ಬಂದಿ ದಾಳಿಯನ್ನ ನಡೆಸ್ತಾರೆ. ಆ ಒಂದ್ ವೇಳೆ ಬೇಕರಿ ಫಾಸ್ಟ್ ಫುಡ್ ಕಲಬೆರಕೆಯ ದಂಧೆ ಬಯಲಾಗಿರುವಂಥದ್ದು. ಬೇಸಿಗೆ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೂಲ್ ಡ್ರಿಂಕ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಹೊರಗೆ ಓಡಾಡುವಂತ ಕೆಲಸಗಳಿಗೆ ಬಿಸಿಲಲ್ಲಿ ಇರುವಂತಹ ಜನತೆ ಆಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಕೆಲವೊಂದಷ್ಟು ಬೇಕರಿಗಳು, ಅದು ಯಾದಗಿರಿಯಲ್ಲಿ ಕಂಡು ಬಂದಿರುವಂತದ್ದು. ಈ ರೈಡ್ ಮಾಡಿರೋದಕ್ಕಲ್ಲಿ ಗೊತ್ತಾಗಿದೆ, ಬಟ್ ಎಲ್ಲಾ ಕಡೆ ಅದೇ ನಡೀತಾ ಇರುತ್ತೆ. ಎಕ್ಸ್ಪೈರ್ ಆಗಿರುವಂತ ಜ್ಯೂಸ್ ಬಾಟಲಿಗಳನ್ನ ಮಾರಾಟ ಮಾಡ್ತಾ ಇರುವಂತದ್ದು. ಇನ್ನು ಮತ್ತೊಮ್ಮೆ ಅವರಿಗೆ ಈ ಚೆಕ್ ಮಾಡ್ತಿದ್ದಾಗ ದಾಳಿಯನ್ನ ನಡೆಸಿದಾಗ ಗೊತ್ತಾಗುತ್ತೆ ಫಾಸ್ಟ್ ಫುಡ್ ಗಳಲ್ಲಿ ಕಲಬೆರಕೆಯ ದಂಧೆ ಕೂಡ ನಡೆದಿರುವಂತದ್ದು. ಕಲಬೆರಕೆ ಕಲರ್ ಅನ್ನ ಬಳಸಿರುವಂತದ್ದು. ಈ ಕಲರ್ ಬರೋದಕ್ಕೆ ಅಂತ ಕೆಮಿಕಲ್ ಅನ್ನ ಬಳಸಬಾರ್ದು ಅಂತ ಯಾವಾಗ್ಲೂ ಬ್ಯಾನ್ ಆಗಿರುವಂತದ್ದು. ಆದ್ರೆ ಅದೆಲ್ಲೂ ಕೂಡ ಇವರು ಅದನ್ನ ಅಪ್ಲೈ ಮಾಡ್ಕೊಂಡಿಲ್ಲ. ಫಾಸ್ಟ್ ಫುಡ್ ನ ಪ್ರಿಪೇರ್ ಮಾಡುವಂತವ್ರು ಈ ಬೇಕರಿಗಳಾಗಿರ್ಬಹುದು. ಜನರ ಜೀವಕ್ಕೆ ಕುತ್ತು ತರುವಂತ ಎಲ್ಲಾ ಪ್ರಯತ್ನಗಳು ಈಗ ನಡೀತಾ ಇದೆ, ಗೊತ್ತೋ ಗೊತ್ತಿಲ್ಲದೇನು. ಎಕ್ಸ್ಪೈರಿ ಡೇಟ್ ಮುಗಿದೋಗಿರುತ್ತೆ, ಆದ್ರೂ ಕೂಡ ಜ್ಯೂಸ್ ಬಾಟಲಿಗಳನ್ನ ಇವಾಗ ಜನ ನಾರ್ಮಲ್ ಆಗಿ ಹೋಗಿ ನಂಬಿಕೆ ಇಟ್ಟು ತಗೊಂಡು ಪರ್ಚೇಸ್ ಮಾಡಿ ಅದನ್ನ ಸೇವಿಸ್ತಾರೆ. ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಎಕ್ಸ್ಪೈರಿ ಡೇಟ್ ಆದ ಮೇಲೆ ಅದನ್ನ ಬಳಸಬಾರ್ದು ಅಥವಾ ಗ್ರಾಹಕರಿಗೆ ಅದನ್ನ ಕೊಡಬಾರ್ದು ಅನ್ನುವಂತ ಕಾಮನ್ ಸೆನ್ಸ್ ಕೂಡ ಇಲ್ಲ. ಅದನ್ನ ಸೇವಿಸಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಆದ್ರೂ ಕೂಡ ಈಗ ಬಿಸಿಲು ಅನ್ನೋ ಕಾರಣಕ್ಕೆ ಬಿಸಿಲಿನ ತಾಪಮಾನ ಈ ಬಾರಿ ಹೆಚ್ಚಾಗಿದೆ. ಅದಕ್ಕೆ ರೋಗ ರುಜಿನಗಳು ಆವರಿಸ್ಕೊಳ್ತಾ ಇದೆ ಹೀಟ್ಗೆ. ಅದ್ರ ಜೊತೆ ಈ ಕೂಲ್ ಡ್ರಿಂಕ್ಸ್ ಅನ್ನ ಸೇವಿಸಿದಾಗ, ಎಕ್ಸ್ಪೈರ್ ಆಗಿರುವಂತಹ ಕೂಲ್ ಡ್ರಿಂಕ್ಸ್ ಅನ್ನ ಸೇವಿಸಿದಾಗ ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅದಕ್ಕೆ? ಬೇಕರಿ ಏನು ಮಾಲೀಕರುಗಳು ಇರ್ತಾರೆ, ಮಾರಾಟ ಮಾಡುವಂತವ್ರು, ಇದೆಲ್ಲವೂ ಕೂಡ ಅವರಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಅರ್ಥ ಆಗ್ತಾ ಇಲ್ವಾ? ಇಲ್ರಿ ಕೆಳಗೆ ಬರ್ದಿರ್ತಾರೆ, ಮ್ಯಾಗ ಬರ್ದಿರ್ತಾರೆ ಸರ್. ನಮ್ಗೆ ಗೊತ್ತಿದೆ ಹೇಳಿದ್ರೆ ನಾವು ಮಾರೋದಲ್ರಿ ಸರ್. ಅದಕ್ಕೇನಿಲ್ಲ. ಮತ್ತೆ 5 ತಗೊಂಡು ಇಲ್ರಿ ಕೆಳಗೆ ಬರ್ದಿರ್ತಾರೆ, ಮ್ಯಾಗ ಬರ್ದಿರ್ತಾರೆ ಸರ್. ನಮ್ಗೆ ಗೊತ್ತಿದೆ.